ಮೊನ್ನೆ ಬೆಂಗಳೂರಲ್ಲಿ ಪೆಟ್ರೋಲ್ ಹಾಕ್ಸೋಣ ಅಂತ ಗಾಡಿಗೆ ತೊಗೊಂಡೋಗಿದ್ದೆ. ಸೊ 250 ರುಪೀಸ್ ಪೆಟ್ರೋಲ್ ಹಾಕಿ ಅಂತ ಹೇಳಿದೆ. ಅವರು ಝೀರೋ ನೋಡಿ 250 ರುಪೀಸ್ ಪೆಟ್ರೋಲು ಮಾಮೂಲಿ ಅವ್ರೇನು ಹೇಳಬೇಕು ಅದನ್ನು ಹೇಳಿದ್ರು. ಪೆಟ್ರೋಲ್ ಹಾಕಾಯಿತು, ಪೇ ಮಾಡಿ ನಾನು ಅಲ್ಲಿಂದ ವಾಪಸ್ ಹೊರಡ್ತಾ ಇದ್ದೀನಿ. ಸ್ಟಾರ್ಟ್ ಮಾಡಿ ನೋಡಿದ್ರೆ ಒಂದೇ ಒಂದು ಕಡ್ಡಿ ಮೂನು ಆಗಿಲ್ಲ. 250 ರುಪೀಸ್ಗೆ ಅಟ್ಲೀಸ್ಟ್ 2 ಲೀಟ್ರ್ ಪೆಟ್ರೋಲ್ ಬರಬೇಕಲ್ವಾ. ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ ಅಂತ ಗೊತ್ತಿದೆ, ಆದರೆ ಪೆಟ್ರೋಲ್ ಬಂಕವರು ಈ ರೇಂಜಿಗೆ ಮೋಸನೂ ಮಾಡ್ತಿದ್ದಾರೆ ಅಂತ ಗೊತ್ತಿರಲಿಲ್ಲ. ಎಲ್ಲ ಪೆಟ್ರೋಲ್ ಬಂಕವರು ಏನು ಮೋಸ ಮಾಡ್ತಿಲ್ಲ, ಬಟ್ ಕೆಲವು ಮಾತ್ರ ಈ ಥರ. ಸೊ ಇದಕ್ಕೆ ಬೆಸ್ಟ್ ಸಲ್ಯೂಷನ್ ಅಂದರೆ ಎಲೆಕ್ಟ್ರಿಕ್ ಗಾಡಿ. ಸೊ ಇವಾಗ ಆಲ್ರೆಡಿ ಜನ ಗ್ರ್ಯಾಜುಯಲಾಗಿ ಶಿಫ್ಟ್ ಆಗ್ತಾ ಇದ್ದಾರೆ ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳಿಗೆ. ಸೊ ನಾನು ಇವತ್ತು ಎಲೆಕ್ಟ್ರಿಕ್ ಗಾಡಿನ ರಿವ್ಯೂ ಮಾಡೋಣ. ನಿಮಗೆ ಅದ್ರ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ, ಕ್ವೆಶ್ಚನ್ಸ್ ಇದ್ದರೆ ನಿಮಗೆ ಅದ್ರ ಮೂಲಕ ಇನ್ಫಾರ್ಮೇಷನ್ ಕೊಡೋಣ ಅಂತ ಶೋರೂಮಿಗೆ ಬಂದಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪಿಲಿಯನ್ ರೈಡರ್ ಕನ್ನಡ ಬ್ಲಾಗ್ಸ್. ಇವತ್ತು ನಾನು ಬಂದಿರೋದು ತುಮಕೂರಲ್ಲಿರೋ ಓಲ್ಟ್ ಮೋಟರ್ಸ್ಗೆ. ಸೊ ಬನ್ನಿ ಒಳಗೆ ಹೋಗಿ ಯಾವ್ಯಾವ ಮಾಡಲ್ಸ್ ಇದೆ, ಹೇಗಿದೆ ಗಾಡಿ ಪರ್ಫಾರ್ಮೆನ್ಸ್ ಅನ್ನೋದನ್ನ ತಿಳ್ಕೊಳ್ಳೋಣ. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಪ್ರದೀಪ್ ಮಾತಾಡ್ತಾ ಇದ್ದೀನಿ ಓಲ್ಟ್ ಮೋಟರ್ಸ್ ತುಮಕೂರು ವತಿಯಿಂದ. ವಿದ್ಯುತ್ ಚಾಲಿತ ವಾಹನಗಳನ್ನು ಬಳಸೋಣ, ನಮ್ಮ ಪರಿಸರವನ್ನು ಉಳಿಸೋಣ. ಧನ್ಯವಾದಗಳು. ಹಾಯ್ ನಮಸ್ಕಾರ, ನಾನು ಡಾಕ್ಟರ್ ಸಂಜೀವ್ ಕುಮಾರ್, ಓಲ್ಟ್ ಮೋಟರ್ಸ್ನ ಪಾರ್ಟ್ನರ್. ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ಈಗ ಸಾಕಷ್ಟು ಫ್ಲಡ್ಸ್ ಆಗ್ತಾಯಿದೆ, ಎನ್ವೈರ್ಮೆಂಟ್ ಎಲ್ಲ, ಗ್ಲೋಬಲ್ ವಾರ್ಮಿಂಗ್, COP26 ಎಲ್ಲ ನೀವು ಕೇಳಿರ್ತೀರ. ವಾಟ್ ಈಸ್ ದ ಫ್ಯೂಚರ್? ನಾವು ಹೇಗೆ ಮುಂದಕ್ಕೆ ನಮ್ಮ ಪ್ಲಾನೆಟ್ನ ಉಳಿಸ್ಕೋಬೇಕು? ಹೌ ಡು ವಿ ಟೇಕ್ ಕೇರ್ ಆಫ್ ಅವರ್ ಪ್ಲಾನೆಟ್? ವೆಲ್, ಒನ್ ಆಫ್ ದ ಇಂಪಾರ್ಟೆಂಟ್ ಥಿಂಗ್ಸ್ ಇದರಲ್ಲಿ ನಮಗೆ ನಾವು ಹೇಗೆ ಗ್ರೀನ್ ವೆಹಿಕಲ್ಸ್ ಕಡೆ ಹೋಗಬೇಕು ಅಂತ, ನಮ್ಮ ಫಾಸಿಲ್ ಫ್ಯೂಲ್ಸ್ನ ಕಮ್ಮಿ ಖರ್ಚು ಮಾಡಿ ನಾವು ಹೇಗೆ ಗ್ರೀನ್ ವೆಹಿಕಲ್ಸ್ನ ಯೂಸ್ ಮಾಡಬೇಕು ಅನ್ನೋದೇ ಒಂದು ಇಂಪಾರ್ಟೆಂಟು. ಇದೇ ಒಂದು ನಿಟ್ಟಿನಲ್ಲಿ ನಾವು ಒಂದು ಯೋಚನೆ ಮಾಡಿ ನಮ್ಮ ಪಾರ್ಟ್ನರ್ಸು ನಾವೆಲ್ಲ ಒಂದು ಚಿಕ್ಕ ಒಂದು ಆರ್ಗನೈಸೇಷನ್ ಥರ ಒಂದು ಸ್ಮಾಲ್ ಶೋರೂಮ್ ಸ್ಟಾರ್ಟ್ ಮಾಡಿದ್ದೀವಿ. ಇದರ ಹೆಸರೇ ಓಲ್ಟ್ ಮೋಟರ್ಸ್ ಅಂತ. ನಮ್ಮ ಓಲ್ಟ್ ಮೋಟರ್ಸಲ್ಲಿ ಏನಪ್ಪ ಇಂಪಾರ್ಟೆಂಟು ಅಂದರೆ, ಮೋಸ್ಟ್ ಇಂಪಾರ್ಟೆಂಟು ನಮ್ಮಲ್ಲಿ ವಿ ಸೆಲ್ ಓನ್ಲಿ ಎಲೆಕ್ಟ್ರಿಕ್ ವೆಹಿಕಲ್ಸ್. ಎಲೆಕ್ಟ್ರಿಕ್ ವೆಹಿಕಲ್ಸ್ ಇವತ್ತು ಇಟ್ ಈಸ್ ನಾಟ್ ದ ಪ್ರೆಸೆಂಟ್, ಇಟ್ ಈಸ್ ದ ಫ್ಯೂಚರ್. ಇಟ್ ಈಸ್ ನಾಟ್ ಜಸ್ಟ್ ದ ಪ್ರೆಸೆಂಟ್, ಇಟ್ ಈಸ್ ಆಲ್ಸೋ ದ ಫ್ಯೂಚರ್. ಇವತ್ತು ನಮಗೆ ಎಲ್ಲ ವೆಹಿಕಲ್ಸು ಎಲೆಕ್ಟ್ರಿಕ್ ಆಗಿಬಿಟ್ರೆ ನಮ್ಮ ಪೊಲ್ಯೂಷನ್ನು ಭಾಳ ಕಮ್ಮಿ ಆಗುತ್ತೆ. ಪೊಲ್ಯೂಷನ್ ಭಾಳ ಕಮ್ಮಿ ಆಗೋದ್ರಿಂದ ನಮಗೆ ಪ್ಲಾನೆಟ್ನ ನಾವು ಸೇವ್ ಕೂಡ ಮಾಡಬಹುದು. ಇದು ದೊಡ್ಡ ರೀತಿಯಲ್ಲಿ ಯೋಚನೆ ಮಾಡಿದಾಗ ನಾವು ಹೇಳುವಂಥದ್ದು. ಇನ್ನು ನಾನು ಯಾಕಪ್ಪ ಇಷ್ಟೊಂದು ಖರ್ಚು ಮಾಡಿ ಒಂದು ಎಲೆಕ್ಟ್ರಿಕ್ ವೆಹಿಕಲ್ನ ತೊಗೋಬೇಕು? ಯಾಕೆ ತೊಗೋಬೇಕು ಅಂದರೆ, ಪೆಟ್ರೋಲ್ ಕಾಸ್ಟ್ ನಿಮಗೆಲ್ಲ ಗೊತ್ತಲ್ವಾ, ಭಾಳ ಕಮ್ಮಿ ಆಗಿದೆ, ರೈಟ್? 10 ರೂಪಾಯಿ ಕಮ್ಮಿ ಆಗಿದೆ, ಆದ್ರೂ ಇನ್ನೂ 100 ರೂಪಾಯಿ ಇದೆ. ನೀವು 100 ರೂಪಾಯಿ ಪೆಟ್ರೋಲ್ ಖರ್ಚು ಮಾಡಿಬಿಟ್ಟು ಎಷ್ಟು ಕಿಲೋಮೀಟ್ರ್ ಓಡಿಸ್ತೀರಾ? ಅದೇ ಈ ವೆಹಿಕಲಲ್ಲಿ ನೀವು ಒಂದು ಸಾರಿ ಚಾರ್ಜ್ ಮಾಡಿದ್ರೆ 100 ಕಿಲೋಮೀಟ್ರ್ ಓಡಿಸ್ತೀರ. ಒಂದು ಸಾರಿ ಚಾರ್ಜ್ ಮಾಡೋಕ್ಕೆ ಎಷ್ಟು ಖರ್ಚಾಗುತ್ತೆ? ಕೇವಲ
2.5 ಯೂನಿಟ್ ಆಫ್ ಎಲೆಕ್ಟ್ರಿಸಿಟಿ. ಅಂದರೆ ಏನು ಅಪ್ರಾಕ್ಸಿಮೇಟ್ಲಿ 7 ರೂಪಾಯಿ 8 ರೂಪಾಯಿ ಮ್ಯಾಕ್ಸಿಮಮ್. ಅಂದರೆ ನೀವು ತಿಂಗಳೆಲ್ಲ ಈ ಗಾಡಿ ಓಡಿಸಿದ್ರೆ ನಿಮ್ಗೊಂದು 200 ರೂಪಾಯಿ 300 ರೂಪಾಯಿ ಖರ್ಚು ಬರ್ಬೋದು ಅಷ್ಟೇ. ಇನ್ನೊಂದು ಅಡ್ವಾಂಟೇಜು, ಎಲೆಕ್ಟ್ರಿಕ್ ವೆಹಿಕಲ್ಸು ಆಲ್ಮೋಸ್ಟ್ ಯಾವುದೇ ರೀತಿಯ ಮೇಂಟೆನೆನ್ಸ್ ಬರೋದಿಲ್ಲ. ಕಾರಣ ಯಾಕಂದರೆ ಈ ಎಲೆಕ್ಟ್ರಿಕ್ ವೆಹಿಕಲ್ಸಿಗೆ ನಿಮಗೆ ಇಂಜಿನ್ ಇರೋದಿಲ್ಲ, ಇಂಜಿನ್ ಆಯಿಲ್ ಹಾಕಬೇಕಾದಿಲ್ಲ, ಗೇರ್ ಇರೋದಿಲ್ಲ. ಇದು ಬ್ಯಾಟ್ರಿ ಮೇಲೆ ರನ್ ಆಗುತ್ತೆ. ಸೊ ಬ್ಯಾಟ್ರಿ ಬಂದು ಮೋಸ್ಟ್ ಇಂಪಾರ್ಟೆಂಟ್ ಕಾಂಪೊನೆಂಟ್ ಈ ವೆಹಿಕಲ್ಸಲ್ಲಿ. ಸೊ ಬ್ಯಾಟ್ರಿ ಅಂದಾಗ ನೀವು ಯೋಚನೆ ಮಾಡ್ತೀರಲ್ವ, ಯಾವ ಥರ ಬ್ಯಾಟ್ರಿ ಇರಬೇಕು ಏನು ಅಂತ. ಸೊ ನಮ್ಮಲ್ಲಿ ಈಗ ಏನು ವೆಹಿಕಲ್ಸ್ ನಾವು ಯೂಸ್ ಮಾಡ್ತಾಯಿದ್ದೀವಿ, ನಾವು ಸೇಲ್ ಮಾಡ್ತಾಯಿದ್ದೀವಿ, ಇದರಲ್ಲಿ ನಾವು ಯೂಸ್ ಮಾಡೋವಂಥ ಬ್ಯಾಟ್ರಿ ಬಂದು ಒನ್ ಆಫ್ ದ ಮೋಸ್ಟ್ ಅಡ್ವಾನ್ಸ್ಡ್ ಬ್ಯಾಟ್ರೀಸ್. ಅದನ್ನು LFP ಬ್ಯಾಟ್ರೀಸ್ ಅಂತ ಕರೀತಾರೆ. LFP ಬ್ಯಾಟ್ರೀಸ್ನಲ್ಲಿ ನಿಮ್ಗೇನಪ್ಪ ಅಡ್ವಾಂಟೇಜ್ ಅಂದರೆ ಇದು ಲೈಫು ಬಹಳ ಜಾಸ್ತಿ ಬರುತ್ತೆ. ಇದಕ್ಕೆ ನಾವು 3 ಇಯರ್ಸ್, 1 ಅಲ್ಲ 2 ಅಲ್ಲ 3 ವರ್ಷ ನಾವು ಇದಕ್ಕೆ ವಾರಂಟಿ ಕೊಡ್ತೀವಿ, ರಿಪ್ಲೇಸ್ಮೆಂಟ್ ವಾರಂಟಿ. ಸೊ ಅದರಿಂದ ನಿಮಗೆ 60,000 ಕಿಲೋಮೀಟ್ರ್ವರೆಗೂ ನೀವು ಆರಾಮಾಗಿ ಓಡಿಸ್ಬೋದು. ಇನ್ನೂ 2 ಇಯರ್ಸ್ ಎಕ್ಸ್ಟೆಂಡೆಡ್ ವಾರಂಟಿ ಕೂಡ ಕೊಡ್ತೀವಿ. ಸೊ ಹಾಗಾಗಿ ನಿಮಗೆ ಇದ್ರದ್ದು ಏನು ಹಾರ್ಟ್ ಇದೆ, ಇದ್ರದ್ದು ಏನು ಹಾರ್ಟ್ ಅಂದರೆ ಇದ್ರದ್ದು ಏನು ಬ್ಯಾಟ್ರಿ ಇದೆ, ಇದು ಸಾಕಷ್ಟು ಲೈಫ್ ಕೊಡುತ್ತೆ. LFP ಬ್ಯಾಟ್ರೀಸಲ್ಲಿ ಇನ್ನೊಂದು ಅಡ್ವಾಂಟೇಜ್ ಅಂದರೆ ನೀವು ಬ್ಯಾಟ್ರಿದು ಪರ್ಫಾರ್ಮೆನ್ಸ್ನ ನಿಮ್ಮ ಮೊಬೈಲ್ನಲ್ಲೇ ಚೆಕ್ ಮಾಡಬಹುದು. ಇದಕ್ಕೆ ಎಷ್ಟು ಚಾರ್ಜ್ ಆಗಿದೆ, ಎಷ್ಟು ಸೈಕಲ್ಸ್ ಹೋಗಿದೆ, ಎಷ್ಟು ಪವರ್ ಇದೆ, ಎಲ್ಲ ಇದರಲ್ಲೇ ಬರುತ್ತೆ. ಸೊ ಹಾಗಾಗಿ ನಿಮಗೆ ಇದು ಒಂಥರ ಭಾಳ ಅಡ್ವಾಂಟೇಜಸ್ಸು. ಅದು ಬಿಟ್ಟರೆ ಇನ್ನೇನಪ್ಪ, ಇದರಲ್ಲಿ ಎಲ್ಲ ಕಾಂಪೊನೆಂಟ್ಸ್ಗೂ ಅಟ್ಲೀಸ್ಟ್ 1 ಇಯರ್ ಅಂತೂ ಗ್ಯಾರಂಟಿ ಕೊಟ್ಟೇ ಕೊಡ್ತೀವಿ. ಸೊ ಈ ವೆಹಿಕಲ್ಲು ಭಾಳ ಸ್ಲೀಕ್ ಆಗಿದೆ. ನಮ್ಮಲ್ಲಿ ಸಾಕಷ್ಟು ಮಾಡಲ್ಸ್ ಇದೆ. ಇದು ನಾನು ತೋರಿಸ್ತಾ ಇರೋದು ಇದನ್ನು ಬಂಬಲ್ ಬಿ ಅಂತ ಕರಿತೀವಿ. ಈ ಬಂಬಲ್ ಬಿ ಮಾಡಲು ಬಹಳ ಸ್ಲೀಕ್ ಆಗಿರೋ ಅಂಥ ಒಂದು ಅತ್ಯಾಧುನಿಕ ಮಾಡ್ರನ್ ಕಾನ್ಸೆಪ್ಟಲ್ಲಿ ಮಾಡಿರೋಂಥ ವೆಹಿಕಲ್ಲು. ಇಟ್ಸ್ ವೆರಿ ಬ್ಯೂಟಿಫುಲ್, ಬಹಳ ಇಷ್ಟ ಇದಕ್ಕೆ ಜನರು ಇದನ್ನು ನೋಡಿದ್ರೆ. ಇದು ಬಿಟ್ಟರೆ ನಮ್ಮಲ್ಲಿ ಇನ್ನೂ ಸಾಕಷ್ಟು ಅದು ಹಲವಾರು ವೆಹಿಕಲ್ಸ್ ಇದೆ. ಇದು ಎಲೆಕ್ಟ್ರಿಕಾ LI ಅಂತ, ಅದು ಗ್ಯಾಲಕ್ಸಿ ಅಂತ, ಇನ್ನೂ 1-2 ಮಾಡಲ್ಸು ಈಗ ಸ್ಟಾಕಲ್ಲಿಲ್ಲ, ಸೋಲ್ಡ್ ಔಟ್ ಆಗಿವೆ, ಮತ್ತು ಹೊಸ ಸ್ಟಾಕ್ಸ್ ಬರ್ತಾ ಇದೆ. ಸೊ ಇಷ್ಟೆಲ್ಲ ಇದೆ. ಇದು ನಮ್ಮ ಒಂದು ಚಿಕ್ಕ ಪ್ರಯತ್ನ ಈ ನಮ್ಮ ಪ್ಲಾನೆಟ್ನ ಗ್ರೀನ್ ಮಾಡಲಿಕ್ಕೆ. ಇನ್ನು ಫೀಚರ್ಸ್ ಬಗ್ಗೆ ಹೇಳಬೇಕು ಅಂದರೆ ಈ ವೆಹಿಕಲ್ಸಲ್ಲಿ ಇಟ್ಸ್ ವೆರಿ ಸಿಂಪಲ್ ಟು ಯೂಸ್, ಏನು ಕಾಂಪ್ಲಿಕೇಶನ್ನೇ ಇರೋದಿಲ್ಲ. ನೀವು ಕೂತ್ಕೊಳ್ಳೋದು, ಗಾಡಿ ಎಕ್ಸಲರೇಟರ್ ಕೊಟ್ಟರೆ ಮುಂದಕ್ಕೆ ಹೋಗುತ್ತೆ, ಆಕ್ಸಿಲರೇಟ್ ಮಾಡಿದ್ರೆ ಜಸ್ಟ್ ಮುಂದಕ್ಕೆ ಹೋಗುತ್ತೆ. ಗೇರ್ ಚೇಂಜ್ ಮಾಡೋದು ಬೇಕಾಗಿಲ್ಲ, ಇದಕ್ಕೆ ಏನೂ ಬೇಕಾಗಿಲ್ಲ. ಇದರಲ್ಲಿ ಒಂದು ಬ್ಯಾಟ್ರಿ ಇರುತ್ತೆ. ಈ ಬ್ಯಾಟ್ರಿ ನಿಮಗೆ ಇಲ್ಲಿ ಒಳಗಡೆ ಇರುತ್ತೆ. ಈ ಬ್ಯಾಟ್ರಿ ನಮ್ಮ ಶೋರೂಮಲ್ಲಿ ಮಾರ್ತಾ ಇರೋಂಥ ಈ ವೆಹಿಕಲ್ಸ್ಗೆ ಈ ಬ್ಯಾಟ್ರಿ ದಿಸ್ ಇಸ್ ಎ ವಾಟ್ ಯು ಸೇ ಡಿಟ್ಯಾಚಬಲ್ ಬ್ಯಾಟ್ರಿ ಆರ್ ಯು ಕ್ಯಾನ್ ಸ್ವಾಪಬಲ್ ಬ್ಯಾಟ್ರಿ ಅಂತ ಹೇಳ್ತೀವಿ. ಯಾಕಂದರೆ ನಿಮ್ಮ ಮನೆಯಲ್ಲಿ ಚಾರ್ಜ್ ಮಾಡಬೇಕು, ನೀವು ಪಾಪ ಅಪಾರ್ಟ್ಮೆಂಟಲ್ಲಿ ಇರ್ತೀರಾ, 2nd ಫ್ಲೋರಲ್ಲಿದ್ದೀರಾ, 3rd ಫ್ಲೋರಲ್ಲಿದ್ದೀರಾ, ಹೆಂಗೆ ಚಾರ್ಜ್ ಮಾಡ್ತೀರಾ? ಕೆಳಗಡೆ ಎಷ್ಟೋ ಅಪಾರ್ಟ್ಮೆಂಟ್ಗಳಲ್ಲಿ ಪ್ಲಗ್ ಪಾಯಿಂಟ್ ಕೂಡ ಕೊಡೋದಿಲ್ಲ. ಸೊ ಅದಕ್ಕೆ ಇದರಲ್ಲಿ ನಾವು ಹೊಸ ಟೆಕ್ನಾಲಜಿ ಮಾಡಿದ್ದೀವಿ. ಈ ಟೆಕ್ನಾಲಜಿನಲ್ಲಿ ಬ್ಯಾಟ್ರಿ ಏನಿದೆ ಇದನ್ನು ನೀವು ಈ ರೀತಿಯಲ್ಲಿ ತೆಗಿಬೋದು. ಇದನ್ನು ತೊಗೊಂಡು ನೀವು ಮನೆಗೆ ಹೋಗ್ಬೋದು, ಮನೆಯಲ್ಲಿ ಇಲ್ಲಿ ಪ್ಲಗ್ ಪಾಯಿಂಟ್ ಹಾಕಿ ಚಾರ್ಜ್ ಮಾಡ್ಬೋದು. ಆ್ಯಸ್ ಸಿಂಪಲ್ ಆ್ಯಸ್ ದಟ್. ಚಾರ್ಜ್ ಆದ ನಂತರ ಇದನ್ನು ತಂದು ವಾಪಸ್ಸು ಇಲ್ಲಿಟ್ಟು ಇದಕ್ಕೊಂದು ಲಾಕ್ ಇರುತ್ತೆ, ಲಾಕ್ ಮಾಡಿದ್ರೆ ಮುಗೀತು ಕೆಲಸ. ಸೊ ಚಾರ್ಜ್ ಮಾಡೋದಕ್ಕೆ ಈಗ ಎಲ್ಲ ದೊಡ್ಡ ಕಂಪನಿ ಏನು ಮಾಡ್ತಾರೆ, ಚಾರ್ಜಿಂಗ್ ಪಾಯಿಂಟ್ ಒಂದು ಮಾಡ್ತಾರೆ, ಅದಕ್ಕೆ ಎಕ್ಸ್ಟ್ರಾ ಖರ್ಚು ಮಾಡಬೇಕು. ಇದರಲ್ಲಿ ಆ ಥರ ಏನು ತಲೆನೋವೇ ಇಲ್ಲ. ಎನಿ ಪ್ಲಗ್ ಪಾಯಿಂಟ್ ನಿಮ್ಮಲ್ಲಿರೋಂಥ 5 amps ಮನೆಯಲ್ಲಿರುತ್ತಲ್ಲ ಪ್ಲಗ್ ಪಾಯಿಂಟು, ಆ ಪ್ಲಗ್ ಪಾಯಿಂಟ್ಗೆ ಆಗಿಬಿಟ್ರೆ ದಟ್ ಈಸ್ ಮೋರ್ ದೆನ್ ಎನಫ್ ಫಾರ್ ದಿಸ್. ಇದು ಬ್ಯಾಟ್ರಿ ಬಗ್ಗೆ. ಇನ್ನು ಇದ್ರ ಫೀಚರ್ಸು, ಇದಕ್ಕೆಲ್ಲ ಅಡ್ವಾನ್ಸ್ಡ್ ಕೀಸ್ ಬರುತ್ತೆ. ಇದಕ್ಕೆ ನೀವು ಕಾರ್ನಲ್ಲಿ ಹೇಗೆ ಲಾಕ್ ಮಾಡ್ತೀರಾ ವೆಹಿಕಲ್ನ, ಅದೇ ರೀತಿ ಇದಕ್ಕೂ ವೆಹಿಕಲ್ಸ್ ನಾವು ಲಾಕ್ ಮಾಡ್ಬೋದು. ಅದನ್ನು ತೋರಿಸ್ತೀನಿ ಒಂದು ನಿಮಿಷ. ಲೆಟ್ ಮೀ ಸ್ವಿಚ್ ಆನ್ ದ ಬ್ಯಾಟ್ರಿ. ಇಲ್ಲಿ ಬ್ಯಾಟ್ರಿನ ಹೇಗೆ ಏನು ಸ್ವಿಚ್ ಆನ್ ಅಂದರೆ ಇದಕ್ಕೊಂದು MCB ಕೊಟ್ಟಿರ್ತಾರೆ. ಈಗ ನಾನು ಊರಿಗೆ ಹೋಗಬೇಕು, ನಾನು ಒಂದು 15 ದಿವಸ ಮನೆಯಲ್ಲಿ ಇರೋದಿಲ್ಲ, ಆವಾಗ ಬ್ಯಾಟ್ರಿ ಎಲ್ಲ ಡ್ರೈನ್ ಔಟ್ ಆಗಿಬಿಟ್ರೆ, ಸೊ ಅದಕ್ಕೆ ಇದು ಆಫ್ ಮಾಡಿದರೆ ಬ್ಯಾಟ್ರಿ ಏನು ಡ್ರೈನ್ ಔಟ್ ಆಗೋದಿಲ್ಲ. ನೀವು ವಾಪಸ್ ಊರಿಂದ ಬಂದಾಗ ಯು ಜಸ್ಟ್ ನೀಡ್ ಟು ಸ್ವಿಚ್ ಇಟ್ ಆನ್. ಇದು ಆನ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಬ್ಯಾಟ್ರಿಗೆ ಪವರ್ ಬರುತ್ತೆ. ಸೊ ಪವರ್ ಬಂತು, ಬಿಹೈಂಡ್ ವಿ ಕ್ಯಾನ್ ಜಸ್ಟ್ ಸ್ಟಾರ್ಟ್ ದ ವೆಹಿಕಲ್. ಸೊ ಇದ್ರ ಬ್ಯಾಟ್ರಿ ಕೀಸ್ ಬಗ್ಗೆ ಹೇಳ್ತಾ ಇದ್ದೆ ನಾನು. ಇದು ಕೀ ಏನಿದೆ, ಈ ಕೀನಲ್ಲಿ ನೀವು ಜಸ್ಟ್ ಸಿಂಪಲ್ ಲಾಕಿಂಗ್ ಮಾಡ್ಬೋದು. ಈಗ ಲಾಕ್ ಮಾಡಿದ್ದೀನಿ ಈ ವೆಹಿಕಲ್ಲು. ಲಾಕ್ ಮಾಡಿದ್ರೆ ಏನು ಕಾರ್ ಥರ ಲಾಕ್ ಮಾಡ್ತಾ ಇದ್ದೀರಾ ಅಂತೀರಾ ನೀವು?
ಯಾಕೆಂದರೆ ಯಾರು ಇದನ್ನು ಮುಟ್ಟಿದ್ರೂ ಇದು ಅಲಾರ್ಮ್ ಹೊಡೆಯುತ್ತೆ. ಯಾರಾದರೂ ತಳ್ಕೊಂಡು ಹೋಗಬೇಕು ಅಂದರೆ ಗಾಡಿ ಮುಂದಕ್ಕೆ ಹೋಗಲ್ಲ, ಲಾಕ್, ತಳ್ಳಕ್ಕೆ ಆಗಲ್ಲ. ನೋಡಿ, ದಟ್ ಈಸ್ ದ ಅಡ್ವಾಂಟೇಜ್ ಆಫ್ ದಿಸ್ ಲಾಕಿಂಗ್ ಸಿಸ್ಟಮ್. ಓಕೆ 1 ಸೆಕೆಂಡ್. ಸೊ ಈಗ ಅನ್ಲಾಕ್ ಮಾಡಿದ್ದೀನಿ. ಸೊ ಅನ್ಲಾಕ್ ಮಾಡಿದ್ರೆ ಈಗ ಏನು ಗಲಾಟೆ ಮಾಡೋಲ್ಲ. ಇಷ್ಟನೇ ಫೀಚರ್ಸು ಇಲ್ಲ, ಇದಕ್ಕೆ ಇನ್ನೊಂದು ಫೀಚರ್ಸ್ ಇದೆ. ಇದರಲ್ಲಿ ನಾವು ಕೀಲೆಸ್ ಎಂಟ್ರಿ ಅಂತ ಕರಿತೀವಿ. ಸೊ ಈಗ ನೋಡಿ, ಗಾಡಿ ಕೀ ಹಾಕಿದ್ದೇನೆ ಈ ಗಾಡಿನ ಸ್ಟಾರ್ಟ್ ಮಾಡ್ಬೋದು. ಗಾಡಿ ಸ್ಟಾರ್ಟ್ ಆಯಿತು, ಕಾಣಿಸ್ತಾ ಇದೆಯಾ ನಿಮಗೆ? ಇಟ್ಸ್ ಆಸ್ ಸಿಂಪಲ್ ಆಸ್ ದಟ್. ಸೊ ನಾನೀಗ ಗಾಡಿನ ಕೀ ಇಲ್ಲ ಇದೆ ಜೋಬಲ್ಲಿ ಇಟ್ಕೊಂಡು ಮುಂದಕ್ಕೆ ಹೋಗ್ಬೋದು. ಆಸ್ ಸಿಂಪಲ್ ಆಸ್ ದಟ್. ಎಲೆಕ್ಟ್ರಿಕ್ ವೆಹಿಕಲ್ಸ್ನ ಯೂಸ್ ಮಾಡಿ ಖರ್ಚು ಕಮ್ಮಿ ಆಗುತ್ತೆ, ಪ್ಲಾನೆಟ್ನ ಸೇವ್ ಮಾಡ್ತೀರಾ. ಸೊ ಬಿ ಎಕೋ ಫ್ರೆಂಡ್ಲಿ, ಯೂಸ್ ಗ್ರೀನ್ ವೆಹಿಕಲ್ಸ್. ಕಮ್ ಟು ವೋಲ್ಟ್ ಮೋಟಾರ್ಸ್. ವಿ ಆರ್ ಹಿಯರ್ ಟು ಸರ್ವ್ ಯು. ವಿಲ್ ಬಿ ಹ್ಯಾಪಿ ಟು ಸರ್ವ್ ಯು. ಥ್ಯಾಂಕ್ ಯು. ಹಾಯ್, ಯಾವಾಗಲೂ ಪಿಲಿಯನ್ ರೈಡರಾಗಿ ವ್ಲಾಗ್ಸ್ ಮಾಡ್ತಿದ್ದೆ. ಇವತ್ತು ಫಸ್ಟ್ ಟೈಮ್ ರೈಡಿಂಗ್ ವ್ಲಾಗ್ಸ್ ಮಾಡ್ತಾಯಿದ್ದೀನಿ. ವ್ಲಾಗ್ ಮಾಡ್ತಾ ಇರೋದು ಗೋಪ್ರೋ ಹೀರೋ 7 ಬ್ಲ್ಯಾಕಲ್ಲಿ. ಆ್ಯನಿಯರನ್ ಗೊತ್ತಲ್ಲ, ಅವ್ರ ಹತ್ರ ಇತ್ತು. ಸೊ ಅವ್ರ ಹತ್ರ ತೊಗೊಂಡೆ ಈ ಕ್ಯಾಮ್ರಾನ ನಾನು. ಗಾಡಿ ಬಗ್ಗೆ ಹೇಳಬೇಕು ಅಂದರೆ ನೋಡಿ, ಡ್ಯಾಶ್ ಬೋರ್ಡು ಏನು ಸಕ್ಕತ್ತಾಗಿದೆ. 5 to 6 ಇಂಚ್ LED ಡಿಸ್ಪ್ಲೇ ಇದೆ. ಸೊ ಎಲ್ಲ ಕ್ಲಿಯರಾಗಿ ಕಾಣಿಸುತ್ತೆ. ಸೊ ಬೇಸಿಕ್ ಥಿಂಗ್ಸ್ ಹೇಳಬೇಕು ಅಂದರೆ, ಇಲ್ಲಿ ನಿಮಗೆ ಡ್ಯಾಶ್ ಬೋರ್ಡಲ್ಲಿ ಬ್ಯಾಟ್ರಿ ಎಷ್ಟಿದೆ ಅಂತ ತೋರಿಸುತ್ತೆ, ಸ್ಪೀಡೋಮೀಟರು, ಹಾಗೆ ಯಾವ ಮೋಡಲ್ಲಿದೆ ಅನ್ನೋದು ತೋರಿಸುತ್ತೆ. ಆ್ಯಕ್ಚುಲಿ ನಾನು ಇಂಡಿಕೇಟರ್ ಹಾಕೋಬೇಕು ಇಲ್ಲಿ ಯೂ ಟರ್ನ್ ಮಾಡೋದಕ್ಕೆ. ಇಂಡಿಕೇಟರ್ ಇಲ್ಲಿ ಲೆಫ್ಟ್ ಸೈಡಲ್ಲಿದೆ. ಹಾಗೆ ಮಿರರ್ ಕೂಡ ಸೆಟ್ ಮಾಡ್ಕೊಂಡಿಲ್ಲ. ಮಿರರು ಸ್ಟರ್ಡಿ ಆಗಿದೆ, ಓಡಿಸ್ಬೇಕಾದ್ರೆ ಒಂಚೂರು ವೈಬ್ರೇಟ್ ಆಗೋದಿಲ್ಲ. ಫಸ್ಟ್ ರೋಡ್ ಕ್ರಾಸ್ ಮಾಡ್ಕೊಳ್ತೀನಿ. ಹ್ಯಾಂಡಲ್ ಆ್ಯಕ್ಚುಲಿ ಸಖತ್ ಫ್ರೀ ಆಗಿದೆ, ಟರ್ನ್ ಮಾಡೋದಕ್ಕೆ ಕೂಡ ಈಸಿಯಾಗಿದೆ. ಮೇಯ್ನಾಗಿ ಈ ಗಾಡಿ ಲೈಟ್ ವೆಯ್ಟ್ ಇರೋದ್ರಿಂದ, ಸೌಂಡ್ ಕೂಡ ಇಲ್ದಿರೋದ್ರಿಂದ ನಿಮಗೆ ಹೋಗ್ತಾ ಇರೋದೇ ಗೊತ್ತಾಗೋದಿಲ್ಲ. ಫೀಲು ಸಕ್ಕತ್ತಾಗಿದೆ ಆ್ಯಕ್ಚುಲಿ. ಈವನ್ ಸ್ಟಾರ್ಟ್ ಮಾಡಿದಾಗ ಪಿಕಪ್ ಮಾತ್ರ ಸೂಪರಾಗಿದೆ, ಫುಲ್ಲು ನುಗ್ಗುತ್ತೆ ಗಾಡಿ. ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ಎಲೆಕ್ಟ್ರಿಕ್ ಗಾಡಿ ಓಡಿಸ್ತಾ ಇರೋದು. ಸೊ ಹಾಗಾಗಿ ನಾನು ಫುಲ್ಲು ಸ್ಲೋ ಆಗೇ ಹೋಗ್ತಾ ಇದ್ದೀನಿ. ಯೂಶ್ವಲಿ ಡಿಯೋ ಮತ್ತು ಆ್ಯಕ್ಸಸ್ ಓಡಿಸಿ ಅಭ್ಯಾಸ ಇತ್ತು, ಬಟ್ ಎಲೆಕ್ಟ್ರಿಕ್ ಗಾಡಿನ ಯಾವತ್ತೂ ಟ್ರೈ ಮಾಡಿರಲಿಲ್ಲ. ಫಸ್ಟ್ ಟೈಮ್ ಹೋಗ್ತಿರೋದ್ರಿಂದ ಸ್ವಲ್ಪ ಸ್ಲೋ ಆಗಿ ಮೇಂಟೈನ್ ಮಾಡ್ತಿದ್ದೀನಿ. ಹಾಗಾಗಿ ಸ್ಪೀಡೋಮೀಟ್ರ್ ಬರೀ 26, 27 ಎಲ್ಲ ಇದೆ. ಇನ್ನೂ ಸ್ಪೀಡ್ ಹೋಗುತ್ತೆ ಇದು, ಬಟ್ ನಾನು ಹೋಗ್ತಾ ಇಲ್ಲ. ಈ ಗಾಡಿ ಸೌಂಡ್ ಬೇರೆ ಇಲ್ದಿರೋದ್ರಿಂದ ಮೊದಲೇ ಜನಕ್ಕೆ ಗೊತ್ತಾಗಲ್ಲ ಅಕ್ಕಪಕ್ಕದಲ್ಲಿ ಗಾಡಿ ಬರೋದು. ಹಂಗಂಗೆ ಟರ್ನ್ ಆಗ್ತಾ ಇರ್ತಾರೆ. ಹಾರ್ನು ಮಾಡಿಲ್ಲ ಅಂದರೆ ಹಂಗೆ ಸುಮ್ಮನೆ ನುಕ್ಕೊಂಡು ಹೊಟ್ಟೋಗ್ಬಿಡ್ತಾರೆ. ಮತ್ತು ಯೂ ಟರ್ನ್ ಮಾಡಬೇಕು ಇಲ್ಲಿ. ಇದ್ರದ್ದು ಬ್ರೇಕ್ ಏನಂತ ಹೇಳಿದ್ರೆ, ನೀವೊಂದು ಸ್ವಲ್ಪ ಬ್ರೇಕ್ ಹಿಡಿದ ತಕ್ಷಣ ಗಾಡಿ ಫುಲ್ಲು ಸ್ಲೋ ಆಗಿಬಿಡುತ್ತೆ.
ಅದೊಂದು ಒಳ್ಳೆ ಪಾಯಿಂಟ್ ಇದರಲ್ಲಿ. ಈ ಗಾಡಿನಲ್ಲಿ 3 ಮೋಡ್ಸ್ ಇದೆ. ಸೊ ಫಸ್ಟ್ ಮೋಡಲ್ಲಿ 20 to 30, ಸೆಕೆಂಡಲ್ಲಿ 30 to 45, ಥರ್ಡ್ ಮೋಡ್ಗೆ ಹಾಕ್ಕೊಂಡ್ರೆ ನೀವು 45 to up to 60 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ಬೋದು. ನಾನು ಓಡಿಸ್ತಾ ಇರೋ ಗಾಡಿ ಬಂದು ಮಾಡೆಲ್ಲು ರಫ್ತಾರ್ ಬಂಬಲ್ ಬಿ ಅಂತ. ಸಖತ್ತಾಗಿದೆ ಈ ಮಾಡೆಲ್. ಆ್ಯಕ್ಚುಲಿ ಕೆಳಗಡೆ ಬೂಟ್ ಸ್ಪೇಸ್ ಕೂಡ ಸಖತ್ತಾಗಿದೆ ಕಾಲಿಟ್ಕೊಳ್ಳೋಕ್ಕೆ. ಎಸ್ಪೆಷಲಿ ಹುಡುಗಿರಿಗೆ ಸಖತ್ ಕಂಫರ್ಟಬಲ್ ಆಗಿದೆ ಈ ಗಾಡಿ. ಈ ಗಾಡಿಗೆ ಇನ್ಶೂರೆನ್ಸ್ ಕೂಡ ಸಿಗುತ್ತೆ. ನಿಮಗೆ ಇನ್ಶೂರೆನ್ಸ್ ಕೂಡ ಮಾಡಿಸ್ಕೊಳ್ಬಹುದು. ಬೇಸ್ಡ್ ಆನ್ ಚಾಸಿ ನಂಬರ್ ಇನ್ಶೂರೆನ್ಸ್ ಮಾಡಿಕೊಡ್ತಾರೆ. ಹಾಗೆ ಈ ಗಾಡಿಗೆ ರಿಜಿಸ್ಟ್ರೇಷನ್ಸ್ ಬೇಕು ಅಂತ ಏನಿಲ್ಲ. ನಿಮಗೆ ಬೇಕು ಅಂದರೆ ನೀವು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಬೋದು. ಎಗೈನ್ ಚಾಸಿ ನಂಬರ್ ತೊಗೊಂಡು ಹೋದರೆ ರಿಜಿಸ್ಟ್ರೇಷನ್ ಮಾಡಿಕೊಡ್ತಾರೆ. ಸೊ ಟರ್ನ್ ಮಾಡಿಬಿಡ್ತೀನಿ. ಇನ್ಶೂರೆನ್ಸು, ರಿಜಿಸ್ಟ್ರೇಷನ್ನು ಎಲ್ಲ ಸೆಕೆಂಡ್ರಿ. ಬಟ್ ಬೇಸಿಕ್ ಥಿಂಗು ಹೆಲ್ಮೆಟ್ಟು. ನೀವು ಯಾವ ಗಾಡಿನಾದರೂ ಓಡಿಸಿ, ಎಲೆಕ್ಟ್ರಿಕ್ ಬೈಕ್ ಆದರೂ ಓಡಿಸಿ, ಪೆಟ್ರೋಲ್ ಬೈಕ್ ಆದರೂ ಓಡಿಸಿ, ಹೆಲ್ಮೆಟ್ ಹಾಕ್ಕೊಂಡು ಓಡಿಸಿ. ಅದನ್ನು ಮಾತ್ರ ಮರಿಬೇಡಿ. ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ ನಿಮ್ಮ ಸೇಫ್ಟಿನ ನೋಡ್ಕೊಳ್ಳಿ. ಸೊ ಫೈನಲಿ ಗಾಡಿ ಪರ್ಫಾರ್ಮೆನ್ಸು, ಪಿಕಪ್ ಬಗ್ಗೆ ಬರೋದಾದರೆ ಸೂಪರಾಗಿದೆ. ಸಿಟಿ ರೈಡ್ಸ್ಗೆ ಹೇಳಿ ಮಾಡಿಸ್ದಂಗಿದೆ. ಆ್ಯಕ್ಚುಲಿ ಬೆಂಗಳೂರು ಅಥವಾ ಬೇರೆ ಎಲ್ಲೆಲ್ಲಿ ಸಿಟಿಗಳಲ್ಲಿ ಟ್ರಾಫಿಕ್ ಇದೆಯೋ ಆ ಸಿಟಿಗಳಿಗೆ ಸಕ್ಕತ್ತಾಗಿದೆ. ಒಳ್ಳೆ ಕಂಫರ್ಟ್ ಇದೆ. ಈವನ್ ನೀವು ಬ್ರೇಕ್ ಕೂಡ ಸ್ಮೂತಾಗಿದೆ. ಅಪ್ಲೈ ಮಾಡಿದ್ರೆ ಟ್ರಾಫಿಕಲ್ಲಿ ಹೋಗಬೇಕಾದ್ರೆ ತಲೆನೋವೇ ಇಲ್ಲ. ಸಕ್ಕತ್ತಾಗಿದೆ ಈ ಗಾಡಿ ಮಾತ್ರ. ನನ್ನ ಟೆಸ್ಟ್ ರೈಡ್ ಮುಗೀತು. ಈ ಟೆಸ್ಟ್ ರೈಡ್ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅಂದ್ಕೊಳ್ತೀನಿ. ಮತ್ತೆ ಸಿಗ್ತೀನಿ ನಾನು ನಿಮಗೆ ಶೋರೂಮಲ್ಲಿ. ಇನ್ನು ಬೇರೆ ಏನಾದರೂ ಇನ್ಫಾರ್ಮೇಷನ್ಸ್ ಇದ್ದರೆ ಕೇಳಿಬಿಟ್ಟು ಹೇಳ್ತೀನಿ. ಈ ಗಾಡಿಗಳನ್ನ ವಾಟರ್ ವಾಶ್ ಕೂಡ ಮಾಡ್ಬೋದು. ಬಿಕಾಸ್ ಬ್ಯಾಟ್ರಿ ತುಂಬ ಸೇಫ್ ಆಗಿದೆ. ಡಬಲ್ ಕೋಟಿಂಗ್ ಸೇಫ್ಟಿ ಮಾಡಿದ್ದಾರೆ. ಬಾಕ್ಸ್ನ ನೀವು ಆಲ್ರೆಡಿ ನೋಡಿದ್ದೀರಾ. ಅದು ಡಿಕ್ಕಿಗೆ ಒಳಗಡೆ ತೆಗೆದು ಒಂದು ಕೋಟಿಂಗ್ ಬಾಕ್ಸ್ ಇತ್ತು. ಆ ಬಾಕ್ಸ್ ಒಳಗಡೆ ಬ್ಯಾಟ್ರಿನ ಇಟ್ಟಿದ್ದಾರೆ. ಸೊ ಹಾಗಾಗಿ ವಾಟರ್ ವಾಶ್ ಕೂಡ ಮಾಡಬಹುದು. ನೀವೇನಾದರೂ ಬಂದಾಗ ಗಾಡಿ ಇಷ್ಟ ಆಯಿತು ಅಂದರೆ ಆನ್ ದ ಸ್ಪಾಟ್ ದುಡ್ಡು ಕೊಟ್ಟು ತೊಗೊಂಡೋಗ್ಬೋದು. ಬಿಕಾಸ್ ಇವ್ರ ಹತ್ರ ಸ್ಟಾಕ್ ಯಾವಾಗಲೂ ಅವೈಲಬಲ್ ಇರುತ್ತೆ. ಆ್ಯಂಡ್ ದೆನ್ ಯಾವ್ಯಾವ ಮಾಡಲ್ಸ್ ಇದೆ ಮತ್ತು ಯಾವ್ಯಾವ ಕಲರ್ ವೇರಿಯಂಟ್ ಇದೆ ಅನ್ನೋದನ್ನು ಕೂಡ ತೋರಿಸಿದ್ದೀನಿ. ಈ ರಿವ್ಯೂ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ತುಂಬಾ ಇನ್ಫಾರ್ಮೇಷನ್ ಸಿಕ್ಕಿದೆ ಇವತ್ತು. ಸೊ ಈ ಇನ್ಫಾರ್ಮೇಷನ್ ನೀವು ಎಲೆಕ್ಟ್ರಿಕ್ ಗಾಡಿ ಬೈ ಮಾಡಬೇಕಾದ್ರೆ ಹೆಲ್ಪ್ ಆಗಬಹುದು. ಸೊ ನಿಮ್ಗೆ ಇನ್ನೂ ಏನಾದರೂ ಡೌಟ್ಸ್ ಇದೆ ಅಂದರೆ ಇಲ್ಲಿ ಕೆಳಗಡೆ ಸ್ಕ್ರೀನಲ್ಲಿ ಅವ್ರ ಫೋನ್ ನಂಬರ್ಸ್ ಕೂಡ ಹಾಕಿರ್ತೀನಿ. ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಇನ್ಫಾರ್ಮೇಷನ್ ಏನು ಬೇಕಿದ್ರೂ ಕೊಡ್ತಾರೆ. ಸೊ ಈ ರಿವ್ಯೂ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಎಲೆಕ್ಟ್ರಿಕ್ ಬೈಕ್ಸ್ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನ್ ಕೂಡ ಸಿಕ್ಕಿದೆ ಅಂತ ತಿಳ್ಕೊಳ್ತೀನಿ. ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ ಬೇಕು ಅಂದರೆ ನೀವು ಶೋರೂಮ್ಗೆ ವಿಸಿಟ್ ಮಾಡ್ಬೋದು. ಟೆಸ್ಟ್ ರೈಡ್ ಕೂಡ ಇದೆ. ನಾನು ಕೂಡ ಟೆಸ್ಟ್ ರೈಡ್ ಮಾಡಿದೆ. ಅಲ್ಲಿ ಇನ್ಫಾರ್ಮೇಷನ್ಸ್ ಕೂಡ ಕೊಟ್ಟಿದ್ದೀನಿ ಹೇಗಿದೆ ಪರ್ಫಾರ್ಮೆನ್ಸ್ ಅನ್ನೋದನ್ನು. ನಾನು ಸಿಗ್ತೀನಿ ನಿಮಗೆ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬಾಯ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಲೈಕ್ ಆ್ಯಂಡ್ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಲಿ. ಸಿಯಾ. ಇವತ್ತು ನನಗೆ ರಿವ್ಯೂ ಮಾಡೋದಕ್ಕೆ ಹೆಲ್ಪ್ ಮಾಡಿದಂಥ ವೋಲ್ಟ್ ಮೋಟರ್ಸ್ ಟೀಮ್ ಅವರು ಇಲ್ಲಿದ್ದಾರೆ. ಅವರಿಗೆ ನಾನು ಥ್ಯಾಂಕ್ ಯು ಹೇಳ್ತೀನಿ. ಬಾಯ್.